ಅಂದ್ರೆ ಮಾತ್ರನ ಬೋರದ್ದಿನ ಸರಿಯಾಗಿ ತಲೆ ತಿಂದ್ರಲ್ವೇ ಚೆನ್ನಾಗಿ ಗೋಳ ಇಟ್ಕೊಂಡೆ ಕಣ. ಆ ಬೋರ್ ತಾತನ್ನ ಗೋಳ ಇಟ್ಕೊಂಡು ಶಾನೆ ದಿನ ಆಗಿತ್ತು. ಶಂಕ ಇವತ್ತು ಸರಿಯಾಗಿ ಗೋಳ ಇಟ್ಕೊಂಡಿದೀವಿ. ಕರೆಕ್ಟ್ ಮಂದಿ ನಾನು ಕರೆಕ್ಟ್. ನಿಂಬಿಗೆಗಿಂತ ನಂಬಿಗೆ ಜಾಸ್ತಿಗೆ ಗೋಳಿಗೆ ಇಟ್ಕೊಂಡ್ಬಿಡ್ತೀವಿ ಬೇರೆ ಹೆಚ್ಚಾಗಿ. ಹಾತ್ಕೊಂಡ್ಬಿಡ ಪಾಸ. ನೀನೇ ಗೋಳ ಇಟ್ಕೊಂಡೆ ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ವಿ. ನೀನ್ ಗೋಳ ಇಟ್ಕೊಂಬಾರ ಏನನ ಹೇಳಂಗಿಲ್ಲ. ನಂದೆಲ್ಲಿದ್ವಿ ಕಡ್ಬಿನ ಸಾರ ಅಂತಾನೆ ಬಂದ್ಬಿಡ್ತಾನೆ ಮುದ್ದಿಕ್ಕಿಲ್ಲಿ. ಲೋ ನಿಮ್ ಕಡ್ಬಿನ ಸಾರ ತಿಕ್ ಧೂಳಯ್ಯ ಹತ್ ಕಡೆಕ್ ನೋಡಲ್ಲ. ಹತ್ ಕಡೆಕ್ಕೆ ಯಾವ್ದದ್ದು ಹೇಳ್ತಾ ಇದ್ದೆ ನೀನು? ಅಮ್ಮ ಅಜ್ಜಿ ಭಾನು ಆಂಟಿ ಎಲ್ಲ ಯಾಕ ಮಾತಾಡ್ಕೊಂತ ಇದಾರೆ. ಮತ್ತೆ ನಿಧಾನ ಕೇಳಿಸ್ಕೊವನ ಹಿಂದಕ್ ನಡೀವಿ. ಮತ್ತೆ ನೀನ್ ಹಿಂಗ್ ಸಪ್ಪು ಕೂಕೊಂಡ್ರೆ ಯಾತ ಮಾತಾಡ್ದಂಗ ನಾನು ಏನು ಅಂತ ತಿಳ್ಕೊಬೇಕತ್ತೆ. ನಮ್ಗೆ ಭಯವಾಕೈತಮ್ಮ ನಿನ್ಗೆಲ್ಲ ಇತ್ರಿ. ಅದ್ ಯಾತದ್ದು ಅಂತಾನ ಬಾಯ್ ಬಿಟ್ಟು ಹೇಳ್ತಾನಲ್ಲ. ಬೆಳಿಗ್ಗೆಯಿಂದನ ಗಿಳಿ ಕೇಳ್ದಂಗ್ ಕೇಳ್ತಾ ಇದ್ದೀನಿ. ಯಾಕತ್ತೆ ಹಿಂಗ್ ಸಪ್ಪಿದ್ಜ ಅಂತಾನ ಏನು ಹೇಳ್ತಿರ್ವಲ್ಲತ್ತೆ ನೀನು. ಅಯ್ಯೋ ಏನು ಇಲ್ಕೊಂಬಿಡಿ ಅಮ್ಮ ಇನ್ನೇನು ಹೇಳೋಣಂತ. ಅರೆ ಪುಟುಂಬರಂಗದಿ ನಿಮ್ದಿಗೆ ಕ್ಯಾ ಮಜಾಗೆ ಮಾಡ್ತೈತೆ. ಅಲ್ಲಿ ಸುಶೀಲಿಂದು ಅಕ್ಕ ಅಷ್ಟೊಂದು ಎಲ್ಲ ಕೇಳ್ತಾ ಐತೆ. ನಿಮ್ದಿಗೆ ಏನು ಇಲ್ಲ ಕಣ್ ಬಿಡೆ ಸುಶೀಲಿಂದು ಅಮ್ಮ ಅಂತ ಅಂದ್ಬಿಟ್ರೆ ನಿಮ್ದಿಗೆ ಸುಮ್ಮನೆ ಇರ್ಬೇಕು. ಅರೆ ಬೋಲ್ ಪುಟುಂಬರಂಗದಿ ಕ್ಯಾಗೆ ಐತೆ ನಿಮ್ದಿಗೆ ಕ್ಯಾ ಬಿರಿಯಾನಿಗೆ ತಿನ್ನಂಗೆ ಆಗ್ಬಿಟ್ಟೈತೆ. ಅರೆ ನಮ್ದು ಗರ್ದು ಒಳಗೆ ಮಾಡ್ಬಿಟ್ಟೈತೆ. ಆಜ ನಿಮ್ದು ಮನೆದು ಒಳಗಡೆಗೆ ತಿನ್ಬಿಟ್ಟು ಬರೀವಂತೆ. ಹಿಂಗೆ ಯಾಕೆ ಸಪ್ಪಿಗೆ ಕುತ್ಕೊಂಡ್ಬಿಟ್ಟೈತೆ ನಿಮ್ದಿಗೆ. ಸುಮ್ಮನೆ ಕೂಗಳೆ ಬಾನು ಅಂತ ಅವತ್ತೆ ಆತ್ಕೊಂಡು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡು ಕೂಕೊಂಡೈತೆ ಅಂತಂದ್ರೆ ಇವಳಿರ್ಲಿ ತಮಾಷೆ ಮಾಡ್ತಾಳೆ. ಅರೆ ಸುಶೀಲಂದು ಅಕ್ಕ ನಾನು ನಿಮ್ದಿಗೆ ಸಪೋರ್ಟ್ಗೆ ಮಾಡಕ್ಕೆ ಬಂದ್ಬಿಟ್ರೆ ನಮ್ದಿಗೆನೇನೆ ಬೈದ್ಬಿಟ್ಟೈತೆ. ಅರೆ ನಮ್ದಿಗೆ ಮಾತಿಗೆ ಹಾಳೋದಿಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟೈತೆ. ಚಲ್ ಯಾಕೆ ಹೇಳತ್ತೆ. ಬೆಳಿಗ್ಗಿಂದ ಎದ್ದೆದ್ದಾಸ್ಕೆರೆಯಿಂದನೂ ಸುಮ್ಮನೆ ಹಿಂಗೆ ಕೂಕೊಂಡಿದ್ದಮ್ಮ. ಎದ್ದಾಗ್ಲಿಂದನೂ ಕೇಳ್ತಾ ಇದ್ದೀನಿ. ಒಂದು ಅನ್ನಕ್ಕಿಕ್ಕಿಲ್ಲ, ಮುದ್ದೆ ಇಕ್ಕಿಲ್ಲ, ಸಾರಿಗೆ ಇಕ್ಕಿಲ್ಲ, ದಾನಿಗೆ ಮೇವು ಹಾಕಿಲ್ಲ, ನೀರಿಕ್ಕಿಲ್ಲ. ನೀನು ಕೂಕೊಂಡ್ರೆ ಹಂಗತೆ. ಅರೆ ಪುಟುಂಬರಂಗಜ್ಜಿ ಬೆಳಗ್ಗೆಯಿಂದನೂ ಹಿಂಗೆ ಕುತ್ಕೊಂಡ್ಬಿಟ್ಟೈತೆ. ಅರೆ ನಿಮ್ದಿಗೆ ಮಾಡಕ್ಕೆ ಕೆಲ್ಸವೇ ಇಲ್ಲ. ಸುಶೀಲಂದು ಅಕ್ಕ ಚಲ್ ಎದ್ದು ಹೊಲಗಡೆಗೆ ಹೋಗ್ಬಿಟ್ಟು ಅಡಿಗೆ ಮಾಡಿ. ಈ ಪುಟುಂಬರಂಗಜ್ಜಿ ನೋಡ್ತಾ ಇದ್ರೆ ಚಾಗೆ ಹೇಳೋದಿಲ್ಲ ಏನಿಲ್ಲ ಸುಮ್ಮನೆ ಕುತ್ಕೊಂಡ್ಬಿಟ್ಟೈತೆ. ಅಡಿಗೆ ಮುದ್ದೆಗೆ ಇದ್ಬಿಟ್ಟು ಬಂದು ಕೇಳು ಅವಾಗ ಹೇಳ್ಬೋದು ಏನು. ಸುಮ್ಮನೆ ಕುತ್ಕೊಂಡು ಇದ್ರೆ ಅಲ್ಲಿ ತಾತ ಇಲ್ಲ ಮುಂದಿನ ಬೇಟ ಬಂದ್ಬಿಟ್ಟು ಊಟಕ್ಕೆ ಇಕ್ಕು ಅಂತ ಅಂದ್ರೆ ಚಾಗೆ ಇರ್ತೈತಿ ನಿಮ್ದಿಗೆ. ಅರೆ ಚಲೋ ಅಡಿಗೆದು ಮನೆಗೆ ಹೋಗ್ಬಿಟ್ಟು ಅಡಿಗೆಗೆ ಮಾಡಿ ಫಸ್ಟ್. ಕಣೋಗಿ ಅಮ್ಮಯ್ಯ ನಮ್ಮಯ್ಯ ಅಪ್ಪನೋ ಇಲ್ಲ ಮಂಜಿನೋ ಬಂದು ಉಮ್ಮಗೆ ಕ್ರಮ ಅಂತಂದ್ರೆ ಯಾರು ತಿಕ್ತಿ. ಆ ಬಾನು ಹೇಳೋದು ಸರಿಯಾಗೈತಿ. ಹೋಗು ಮುದ್ದಿಗೋ ಅನ್ನಕ್ಕೂ ಕೂಡಿಸಿ ಬಾ ಹೋಗಿ ಹೇಳ್ತೀನಿ. ಇಲ್ಕಣತೆ ನೀನು ಅದು ಯಾತ್ತು ಅಂತೇನ ಹೇಳತಕ್ಕನ ಮುದ್ದೆನೂ ಮಾಡಲ್ಲ ಅನ್ನನೂ ಮಾಡಲ್ಲ ಯಾತ್ತು ಮಾಡಲ್ಲ ಎಲ್ಲ ಉಪವಾಸ ಬಿದ್ದಿರ್ಲಿ. ಈ ಸುಶೀಲಿಂದ ಅಮ್ಮ ಹಾಗೆ ಐತೆ ಇಲ್ಲ. ಅರೆ ನಿಮ್ದಿಗೆ ಕರೆಕ್ಟಾಗಿ ಐತೆ. ಅತ್ತೆಗೆ ಸೊಸೆಗೆ ಕರೆಕ್ಟಾಗಿ ಐತೆ. ಯಾರಾದ್ರೂ ಬಂದ್ಬಿಟ್ಟು ಮನೆದು ಒಳಗಡೆ ಗಂಡಸ್ರು ಬಂದ್ಬಿಟ್ಟು ಊಟಗೆ ಇಕ್ಕು ಅಂದ್ರೆ ಚಾಗೆ ಇಕ್ತೈತೆ. ಅರೆ ನಿಮ್ದಿಗೆ ಬುದ್ಧಿಗೆ ಅಲ್ಲ ನಿಮ್ದಿಗೆ. ನನಗೆ ಒಂದು ಕರೆಕ್ಟ್ ಕನ್ಸ್ಬಿಟ್ಟು ಕಣೆ ಅಮ್ಮಣ್ಣಿ ಬೆಳಗಿನ ಜಾವದಾಗೆ. ಈ ನಮ್ಮ ಅಪ್ಪ ನಿಮ್ಮ ಮಾಮ ಗೌಡ್ರದಕ್ಕೆ ತೆಂಗಿನಕಾಯಿ ಕೀಳಕ್ ಹೋಗಿರ್ತೈತಿ. ಆ ಯಾಳಿವಾಗ ಬುರುಡೆ ಮ್ಯಾಕೆ ತೆಂಗಿನಕಾಯಿ ಬಿದ್ದು ಸತ್ತೋಗಂಗೆ ಚಾನ್ಸ್ ಬಿದ್ದು ಬಿಡ್ಸ್ಕಣೆ ಅಮ್ಮಣ್ಣಿ. ಅದಕ್ಕೆ ನನಗೆ ಬೋಲು ಭಯವಾಕೈತೆ. ಅರೆ ಮಂಜುನಣ್ಣ ಅರೆ ರಂಗದ ತಾತ ಸತ್ತೋಗ್ಬಿಟ್ಟು. ಅರೆ ಅಯ್ಯೋ ನಿನ್ ಮತ್ ಬೆಂಕಿ ಇತ್ತಲ್ಲಿ ಪಾಸ. ನಮ್ಮಜ್ಜ ಹೇಳ್ತಿರೋದು ಕನಸ್ನಾಗೆ ನಿಜವಾಗ್ಲೂ ಅಲ್ಲ ಕಾಣಲ್ಲ. ಇವ್ ಏನ್ ಮಾತಾಡ್ ಬಡಿಯಲ್ಲ ಹೇಳ್ತೀನಿ ಪಾಸ. ಸುಮ್ಮನೆ ನಿಂತ್ಕ ಯಾವಾಗ ಹೆಂಗ್ ಮಾತಾಡ್ಬೇಕು ಅಂಬದ್ ಗೊತ್ತಾಗಲ್ವ ನಿಂಗೆ. ಅಲ್ಲ ನಾ ಬೇಜಾರ್ ಮಾಡ್ಕೊಂಡ್ ಕುಂತ ಇದಾರೆ. ಇನ್ನ ನಮಗಿಲ್ಲ ಅಲ್ಲ ಅಂತಾನೆ ಹಿಡ್ಕೊಂಡು ಅಲ್ಲ ಮಾಡ್ಬಿಡ್ತೀನಿ ನೋಡು ಸುಮ್ಮನೆ ನಿಂತ್ಕೊಂಡ್ಲಿಲ್ಲ ಅಂದ್ರೆ. ಅರೆ ಪುಟುಂಬರಂಗಜ್ಜಿ ಬೇಜಾರಿಗೆ ಮಾಡ್ಕೊಂಡು ಹೇಳ್ತಿಲ್ಲ. ನಿಮ್ಗೆ ಭಯ ಆಗಿ ಆಗ್ಬಿಟ್ಟು ಅದಕ್ಕೆ ಅಂದ್ಬಿಟ್ಟೆ ಸಾರಿ. ಕನ್ಸಲ್ವೇನತ್ತೆ ಬಿಡತ್ತೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡು ಹೋಗಂತ ಅಲ್ಕಣೆ ಅಮ್ಮಣ್ಣಿ. ಬೆಳಗಿನ ಜಾವದಾಗ ಅಂತ ಕನ್ಸು ಬಿತ್ತಿಲ್ಲ ಅಮ್ಮಣ್ಣಿ. ಎಲ್ಲ ಈ ರೀತಿ ಹೇಳಲ್ವೇ ಬೆಳಗಿನ ಜಾವದಾಗ ಬೀಳ ಕನ್ಸು ನಿಜವಾಕವೆ ಅಂತ. ಅದಕ್ಕೆ ಭಯವಾಕಾಯ್ತು ಕಣೆ ಅಮ್ಮಣ್ಣಿ. ಕೂಗಳತ್ತೆ ನೀನ್ ಇನ್ನ ಯಾವ ಕಾಲದಾಗಿದ್ದೆ ಕನ್ಸಿಗೆಲ್ಲನ ಎದರ್ಕೊಂಡು ಕೂಗಂತ ಅಮ್ಮ ನೀನು. ಹಂಗಲ್ ಕಣೆ ಅಮ್ಮಣ್ಣಿ. ನನಗೆ ಒಂದು 2-3 ಸತಿ ಹಿಂದೂ ಬೆಳಗಿನ ಜಾವದ ಕನಸು ಬಿದ್ದಿತ್ತು. ಅದೆಲ್ಲ ನಿಜ ಆಗಿದೆ. ಈ ಬೋರ್ ಕೊರ್ಸೋದು ಬೋರಕ್ಕೆ ನೀರು ಸಿಕ್ಕೋದು ಅದಕ್ಕಿಂತನ ಇನ್ನೊಂದೆರಡು ನಿಜವಾಗಿದ್ದಾವೆ. ಅದಕ್ಕೆ ಭಯವಾಕಾಯ್ತು ಕಣೆ ಅಮ್ಮಣ್ಣಿ. ಅಯ್ಯೋ ಅದಕ್ಕೆ ಎಲ್ಲ ಯಾಕತ್ತೆ ಬೇಜಾರು ಮಾಡ್ಕೊಂತ. ಈಗೇನು ಮಾಡ್ಬೇಕು ಹೇಳಮ್ಮ ಇವಾಗ. ನನಗೆ ಯಾಕನೋ ಮಲೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು ಕಣೆ ಅಮ್ಮಣ್ಣಿ. ಅಲ್ಲಿಗೆ ಹೋಗಿ
ಒಂದ್ಸತಿನ ಮಾದಪ್ಪನ ದರ್ಶನ ಮಾಡ್ಕೊಂಡ್ ಬಂದ್ರೆ ಸೋರಿ ಹೋಗ್ಬೋದೇನೋ ಎಲ್ಲನ ಅಂತಾನ ಅನ್ನಿಸ್ತಮ್ಮ. ಈಗೇನ ಆಟ ಹೇಳತ್ತೆ ಈ ಮುಂದಿನ ಎಲ್ಲ ಯಾವಾಗನ ಎಲ್ಲನ ಹೋಗ್ ಬರೋಣ ಹೇಳು. ಬಸ್ ಹೆಂಗನು ಫ್ರೀ ಬಸ್ ಅಲ್ವೇ, ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗ್ ಬರೋಣ ಹೇಳತ್ತೆ. ಅದಕ್ಕೆ ಯಾಕತ್ತೆ ಹಿಂಗೆ ಮಕನು ಇಳೆ ಬಿಟ್ಕೊಂಡು ಕುಂತೈತೆ ಅಮ್ಮ. ಏ ಅಮ್ಮನಿ ನೀನಂದ್ರ ಓಟ ನೀನು ಶಾನ ಬಿತ್ರಿ ಕಣೆ. ಅಲ್ಲ ನಾನು ಮುಂದಿನ ವಾರ ಹೋಗೋದಾದ್ರೆ ಇಂಕು ಕಮ್ಮಿ ನಡೀರಿ. ಈಗ್ಲನ ಅದೆಂತದ ಪುಳಿಯೋಗರೆ ಗೊಜ್ಜು ಈ ನಿಂಬೆಕಾಯಿ ಚಿತ್ರಾನ್ನ ಎಲ್ಲ ಮಾಡಿ ಕೊಟ್ಟಿಚ್ಚ ಈಗಲೇ ಹೋಗೋಣ. ಆಗಲೇ ಅದೇ ನೀನು ಕುಂತಿದ್ದವಲ್ಲನ ದಿಢೀರ್ ಅಂತಾನ ಬೆಟ್ಟಕ್ಕೆ ಹೋಗೋಣ ಅಂತಂದ್ರೆ ಹೆಂಗತೆ? ಕಾಸು ಬೇಡ್ವೆ, ಬಟ್ಟೆ ಪಟ್ಟೆ ಎಲ್ಲನ ಬ್ಯಾಗ್ ಒಳಗೆ ಇಚ್ಚೆ ಮಾಡೋದು ಬೇಡ್ವೆ? ಏ ಅಮ್ಮಣ್ಣಿ ಮಾದೇಶ್ವರ್ ಕರೆದಾಗ ದುಡ್ಡು ಕಾಸು ನೋಡ್ಬಾರ್ದು ಕಣಮ್ಮ. ನಂತಗೆ ಈ ಗೃಹಲಕ್ಷ್ಮಿನ ದುಡ್ಡ ಬಿಡಿಸ್ಕೊಂಬಂದಿರೋದು ಹಂಗೆ ಐತಿ 2 ತಿಂಗಳದು. ನಡೀರಿ ಅದ್ರಾಗೆ ಹೋಗಿ ಬರೋಣಂತ. ಹೆಂಗನು ಇನ್ನೇನು ಬಸ್ಸಿಗೆ ದುಡ್ಡು ಕೊಡಂಗಿಲ್ಲ, ಕಾಸು ಕೊಡಂಗಿಲ್ಲ. ಅಲ್ಲಿ ಮನಿಕೊಂಡಿದ್ದು ದರ್ಶನ ಮಾಡ್ಕೊಂಡು ನಾಳೆ ಬಸ್ಸಿಗೆ ವಾಪಸ್ ಬಂದ್ಬಿಡೋದು. ನಡೀರಿ. ಹೊರೆ ಮುಂದಿನ ಅಣ್ಣ ಚಾಗಿ ಐತೆ ಪುಟ್ಟಂದು ರಂಗಜ್ಜಿ ಈಗಲೇ ಅಲ್ಲೇ ಟ್ರಿಪ್ಗೆ ಹೊರಟ್ಬಿಟ್ಟೈತೆ. ಇಲ್ಲ ಮುಖಣ ಪಾಸ ಹೆಂಗ ಈ ಸತಿನ ಯಾತ್ಲನ ಬ್ಯಾಸ್ಕರಾಗಿ ಟ್ರಿಪ್ ಹತ್ಲ ಹೋಗಿರ್ಲಿಲ್ಲ. ಹೆಂಗ ಮಾದಪ್ಪ ಬೆಟ್ಕೋದ್ರೆ ಅಲ್ಲೆಲ್ಲನ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಒಂದು ಟ್ರಿಪ್ ಆದಂಗ ಕಟ್ಕೊಂಡ್ರ ಅದೇ. ಆದ್ರೂ ಯಾರನ್ನ ಗಂಡಸರು ಜೊತೆಗಿದ್ರೆ ಅಂದ್ರೆ ಒಟ್ಟು ಧೈರ್ಯ ಇರೋದಮ್ಮ ನಮಗೂ. ನಾವು ಹೆಂಗಸರು ಹುಡುಗರ್ನ ಹಿಡ್ಕೊಂಡು ಅವ್ರನ್ನ ಸಂಭಾಳ್ಸಕ್ಕಾಕೈತೆ? ಲೋ ಮುಂಜ ಯಾಕೋ ಸುಶೀಲತ್ತೆ ಪುಟ್ರಂಗಜಿ ತಲೆ ಕೇಳಿಸಿ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡಂಗೈತ್ ಕಣವ. ಹೌದಲ್ವೇ? ಇವ ಅಮ್ಮ ಹಿಂಗ್ ಮಾತಾಡ್ತೈತೆ. ಬರ ಇಲ್ಲಿ ಹೋಗನಿ ನಾವು. ಹೆಜ್ಜಿ ನಾವು ಬರ್ತೀವಿ ಮಲೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋಗ್ ಬರೋಣ ಕಣಜ್ಜಿ. ಇವ ಅಮ್ಮ ಏನ್ ಮಾತು ಕೇಳ್ಕೊಂಬೇಡ. ಗಂಡಸ್ರಿದ್ರೆ ಧೈರ್ಯ ಇರ್ತೈತಂತೆ. ನಾವಿಲ್ಲಿ ಅಲ್ಲಿ 3 ಜನ ಫುಲ್ ಪೈಲ್ವಾನ್ಗಳು ನಾವು. ಏ ಪಂಡ್ರಪಟ್ಟು ಮೊನ್ನೆ ದಿನ ಮನೆ ಒಳಗಿದ್ದಿದ್ದೊಂದು ಜಿರ್ಲೆ ಹೊಡೆಯಿಲ್ಲ ಅಂತ ಅಂದ್ರೆ ನಾ ಹೋಗಿ ಶೇರಿಂಗ್ ಮ್ಯಾಕ್ ಹೊತ್ತು ನಿಂತಿದ್ದ ಅಂತದ್ರಾಗ ಇವನು ಪೈಲ್ವಾನ್. ನಮ್ಮಮ್ಮ ಎಲ್ಲರ ಮುಂದೆ ನನ್ನ ಮರ್ಯಾದೆ ಕಳಿತಾಯ್ತಲ್ಲ. ಈ ಜಿರ್ಲೆದಲ್ಲ ವಿಷಯ, ಮನೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ವಿಷಯ. ಅದನ್ನ ಮಾತಾಡು ಅಂತ ಅಂದ್ರೆ ಜಿರ್ಲೆದೆಲ್ಲ ತೆಗಿತೈತಿ. ಈಗ ಗೊಜ್ಜು ಹೇಳ್ದಂಗೆ ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು ಅದೆಲ್ಲನ ಮಾಡು. ಬಟ್ಟೆ ಎಲ್ಲನ ನನ್ನ ಬ್ಯಾಗ್ ಹಾಕಿಕೊಂತೀನಿ. ಇನ್ನು ಮಿಕ್ಕಿದ್ದೆಲ್ಲನ ಎಲ್ಲರೂ ಒಂದೊಂದು ಬ್ಯಾಗ್ ಹಾಕಿಕ್ಕೆ ನಾವೇನ ತಗೊಳಾಕೊಂತೀವಿ. ನೀವೇನು ಬ್ಯಾಗ್ ಇಟ್ಕೊಂಬೇಡ್ರಿ. ಕರೆಕ್ಟ್ ಸುಶೀಲಿಂದ ಆಂಟಿ. ಅರೆ ಚಿತ್ರಾನ್ನಾಗೆ ಪುಳಿಯೋಗರೆಗೆ ಎಲ್ಲ ನಮ್ದಿಗೆ ಕೊಟ್ಬಿಡಿ. ತಿನ್ನೋದು ಎಲ್ಲ ನಮ್ದಿಗೆ ಇಟ್ಕೊಂಡ್ಬಿಟ್ಟೈತೆ. ಹಂಗೆ ಎಲ್ಲ ಪುಳಿಯೋಗರೆ ಮತ್ತೆ ಚಿತ್ರಾನ್ನಾಗೆ ಉಪ್ಪು ಎಷ್ಟಾಗೈತೆ, ಖಾರಾಗೆ ಚೆನ್ನಾಗಿ ಆಯ್ತಾ ಎಲ್ಲ ನಮ್ದಿಗೆ ಚೆಕ್ ಮಾಡಿಬಿಟ್ಟೈತೆ. ಒಂದು ಸ್ವಲ್ಪ ಹಾಕಿ ಕೊಟ್ಬಿಡಿ. ಇಲ್ಲೇ ತಿನ್ಬಿಟ್ಟು ಚೆಕ್ ಮಾಡಿಬಿಡ್ತೀನಿ ನಮ್ದಿಗೆ. ತಿನ್ಬೋದು ಒಂದು ಬಿಟ್ರೆ ಸಾಕು. ನಮಗ ಬಾಯಿ ತಕ್ಕೊಂಡಿರ್ತೀನಿ, ಸುಮ್ಕಿರಲ್ಲ ನಿಂಗೆ ಕೊಡ್ತೀನಿ. ನೋಡ್ದೇನೆ ಅಮ್ಮಣ್ಣಿ, ನೋಡ್ದೆ ಹುಡುಗರ್ನ ಅವ್ರ ಹಾಲನ್ನ ವಾಯ್ಟ್ ನಿಂತಿದ್ದಾರೆ. ಇನ್ನೇನು ಬ್ಯಾಗ್ ಎಲ್ಲನ ಅವರೇ ಹಿಡ್ಕೊಂತಾರೆ. ಬೆಟ್ಟ ಹತ್ತಂಗಿಲ್ಲ, ಯಾತೋ ಇಲ್ಲ. ಈಗ ಬಸ್ ಏನೋ ಹೋಗ್ತೈತೆ, ಅಲ್ಲಿ ದೇವಸ್ಥಾನದ ಮಗ್ಲಾಗೆ ಅಂತ ಇರೋದು ಬಸ್ ಸ್ಟ್ಯಾಂಡ್, ಅಲ್ಲಿಗೆ ಹೋಗ್ತೈತೆ. ನಡಿ ಅಮ್ಮಣ್ಣಿ ಜಾಲ್ದು ಆಯ್ತು. ನೀನು ಹುಡುಗರು ಆಡ್ದಂಗೆ ಆಡ್ತಿ ಕಣತೆ, ಅವ್ರು ಕುಣ್ದಂಗೆ ಕುಣಿತ. ಈ ದಾಣಿಗೆ ಮೇವ್ ಹಾಕಾರ ಯಾರು, ಹುಲ್ಲು ಹಾಕಾರ ಯಾರು, ಮುಸ್ರೆ ನೀರು ಪಾರ ಇಕ್ಕಾರ ಯಾರು? ಅಡ ಸುಶೀಲಂದು ಅಕ್ಕ, ಅದಕ್ಕೆ ಯಾಕೆ ಟೆನ್ಷನ್ಗೆ ಮಾಡ್ತೈತೆ ನಮ್ದಿಗೆ ಅಲ್ಲ. ನಮ್ದಿಗೆ ಮನೆದು ಹತ್ರನೇ ಇರ್ತೈತೆ. ಆಮೇಲೆ ನಮ್ದು ಸೀನಂದು ಅಣ್ಣಗೆ ಮತ್ತೆ ರಂಗಂದು ಅಜ್ಜಾಗೆ ಹೇಳ್ಬಿಟ್ಟೈತೆ. ಅರೆ ಹಿಂಗೆ ಹೋಗ್ಬಿಟ್ಟವ್ರೆ ಪುಟ್ಟಂದ ರಂಗಜ್ಜಿ ಸುಶೀಲಮ್ಮ, ನಿಮ್ದಿಗೆ ಇಲ್ಲೇ ಮನೆದು ಹತ್ರ ಇದ್ಬಿಟ್ಟು ಹುಲ್ಲು ಸೊಪ್ಪು ನೀರು ಎಲ್ಲ ದನಗೆ ಹಾಕ್ಬೇಕಂತ ಅಂತ ನಮ್ದಿಗೆ ಹೇಳ್ಬಿಟ್ಟೈತೆ. ನಿಮ್ದು ಹೋಗು. ಇನ್ನೇನು ಆತಿಲ್ಲ ಅಮ್ಮಣ್ಣಿ, ಬಾನು ಇರ್ತಾಳ ಮಂತೆಗೆ. ಈ ನಮ್ಮ ಅಪ್ಪ ಸೀನಪ್ಪ ಯಾರು ಇಲ್ಲ ಅಂತಂದ್ರೆ ಬೇಕಾದ್ರೆ ಒಂದು 2 ಸತಿನ ಅವಳೇನ ಹಾಕ್ತಾಳೆ ಹುಲ್ಲು ಸೊಪ್ಪು ಎಲ್ಲನ ಅಲ್ವನೇ ಬಾನು. ಹಾ ಪುಟ್ಟದ ರಂಗಜ್ಜಿ, ನಮ್ದಿಗೆ ಮನೆದು ಹತ್ರ ಮಾಡಕ್ಕೆ ಕ್ಯಾಗೆ ಐತೆ ಕೆಲಸ. ಅರೆ ಇಲ್ಲಿ ಬಂದ್ಬಿಟ್ಟು ಫ್ರೀ ಇದ್ದಾಗ ಎಲ್ಲ ಬಂದ್ಬಿಟ್ಟು ಹುಲ್ಲಿಗೆ ಹಾಕೋದು, ಸೊಪ್ಪಿಗೆ ಹಾಕೋದು, ನೀರಿಗೆ ಹಾಕೋದು ಎಲ್ಲ ಮಾಡಿಬಿಟ್ಟೈತೆ ನಮ್ದಿಗೆ. ಇನ್ನೇನಮ್ಮ ದನಿಂದ ಎಲ್ಲನ ಮುಗಿತಾ? ಆಯ್ತು ಹೇಳ್ರವ. ಎಲ್ಲ ನಾನು ಒಂದು ಕಡೆಗೆ ನಾನು ಒಬ್ಳೆ ಒಂದಾದ್ರೆ ಹಾಕೈತೆ. ಎಲ್ಲ ವಾಯ್ಸ್ ನಿಂತು ನಾನು ಬೇಡ ಮಕ್ಕಾಕೈತೆ. ಆತ್ ನಡೀರಮ್ಮ, ಮಾದಪ್ಪನ ದರ್ಶನ ಮಾಡ್ಕೊಂಡೆ ಬರೋನಿ.